ಪರಿಚಯ ನಿಮ್ಗೆ ಆಗಿಲ್ಲ. ಹೌದಾ? ಬಹಳ ಕ್ರೂರ. ಬೆಂಗಳೂರೊಳಗೆ ನಿಮ್ಮ ಪ್ಲಾಟ್ ಇರಲಿ ಮುಂದೆ ನಮ್ಮ ಮಕ್ಕಳಿಗೆ ಇಟ್ರಪ್ಪ ಅಂತಂದ್ರೆ ಕಬಳಿಸ್ತಾರ ಅವರು. ಒಬ್ಬ ಮಿಲಿಟ್ರಿ ಮ್ಯಾನ್ ತನ್ನ ತಂದೆ ತಾಯಂದ್ರೆ ಬಳಸಿದ್ದ ಮಿಲಿಟರಿ ಹಾಕ್ಬೇಕು ಪಾಪ ವಿದ್ಯುದೊಳಗೆ. ಅಂಥವ್ರಿಗೆ ಎಷ್ಟು ಎಚ್ ಡಿ ಕುಮಾರಸ್ವಾಮಿ ಲೇಔಟ್ನೊಳಗೆ ಒಬ್ಬ ನನಗೆ ಬಂದು ಹೇಳ್ತಾರೆ ಅವರೆಲ್ಲ ತಮ್ಮ ನೋಡ್ತು ಗುರುಗಳ 64 ಪ್ಲಾಟ್ ನನ್ನ ಮಗ ತೊಗೊಂಡಿದ್ದ 10 ಫುಟ್ ಜಾಗ ತೊಗೊಂಡ್ರಿ ಗುರುಗಳ. ಯಾಕಂತ ಕೇಳಿದ್ರಪ್ಪ ಅಂದ್ರೆ ಪೂರ ಜಾಗ ಕೊಡು, ಕಾಯಿ ಅನಬಾಡಿ ನನ್ನ ಮಗನ ಕಾಯಿ ಅಂದ್ರಪ್ಪ ಅಂತಂದ್ರೆ ನೋಡು ಮುಂದೊಂದು ಎದುರು ಹಿಂಗೆ ಹಾಡು ಹಗಲ ಎದುರಿಸ್ತಾರ್ರಿ. ಹಾಡು ಹಗಲ ಏನು ಮಾಡ್ತೀರಾ? ಬಾಡಿಗೆ ಒಬ್ಬ ಗದಗಿನ್ಯಾಗ ಒಬ್ಬ ದೇಸಾಯರು ವಾಡೆ ಅದಾರಿ, 17 ಮಣಿ ಅದಾವ್ರಿ, 17 ಮಣಿ ತಿನ್ಕಿನ್ನು ಬಾಡಿಗೆ ಕೊಟ್ಟಾರ. ಅವಾಗ ಎಷ್ಟಪ್ಪ ಅಂತಂದ್ರೆ ₹1.5 ಪೋಣೆ ₹2. ಅವಾಗಿನ ಕಾಲಕ್ಕೆ ಕೊಟ್ಟದ್ದು ಹೆಚ್ಚು ಮಾಡೋದ ಕೊಟ್ಟಿಲ್ಲ. ಇನ್ನೂ ತನಕ 7 ವರ್ಷದ ಹಿಂದೆ ಇನ್ನೂ ₹1.5 ಪೋಣೆ ₹2 ಬಾಡಿಗೆ ಕೊಡ್ತಾರೆ ತಿಂಗಳ ರೀ. ಅವಾಗ ಗರ್ಪಟ್ಟಿ ತುಂಬ್ತಾನ, ಅದಕ್ಕೆ 6,000 7,000 ಗರ್ಪಟ್ಟಿ ಬಂದು ಒಳಗೆ ಹಚ್ಚಿದ. ಗುರುಗಳ ನಮ್ದೆಲ್ಲ ಇದಾಗಿದೆ, ಪರಿಸ್ಥಿತಿ ಕೆಟ್ಟೈತ್ರಿ, ಬಾಡಿಗೆ ಬಿಡಿಸ್ಬೇಕಂದ್ರೆ ಆಗವಲ್ರಿ ಅಂತ ಒಬ್ಬ ವಕೀಲ ಅದಾನ ಅವ್ರಾಗ 17 ಮಂದಿ ಆಗಿ. ನೀವು ಬಿಡಬೇಡ್ರಲ್ಲೇ, ನಾನು ನೋಡ್ತೀನಿ ಅದೇ ಅಂತ ಹೇಳಿ ನಾನು ಒಟ್ಟೆ ಬಿಡವಲ್ಲು ಕೈಕಾಲು ಮುಗುದ ಇದು ಅದು ಕಡೆ ಉರ್ಲಾಕ್ ಹೋಗಿದ್ದೀನಿ. ಅವ ಹೆಂಡತಿ ಮಕ್ಕಳು ಇದನ್ನ ಮಾಡಿದ್ವಿ, ನೀವು ಉಸಿರು ಅವನ್ನ ಉಳಿಸಿ ಅವಾಗ ನನ್ನ ಕಡೆ ಕರ್ಕೊಂಬಂದಿದ್ರು. ಗುರುಗಳ ಹಿಂಗೈತಿ ಪರಿಸ್ಥಿತಿ ತಿಳ್ಕೊಂಡು. ಜಗತ್ತು ಹೆಂಗೈತಪ್ಪ ಅಂದ್ರೆ ಪಂಡ್ರಾಪುರದಿಂದ ಒಬ್ರು ನನ್ನ ಸಾಧಕರು ಬಂದಿದ್ರು. ಮರಾಠದೊಳಗೆ ನನ್ನ ಶಿಷ್ಯರು ಸಿಕ್ಕಾಬಿಟ್ಟಿದ್ದಾರೆ. ಅದ್ರಾಗ ಒಬ್ಬ ಶಿವಸೇನಾ ಲೀಡರ್ ಅವ ಕೊಯ್ಯಾಗಿ 2 ಪಿಸ್ತೂಲ್ ಇಟ್ಕೊಂಬಿದ್ದ ನಾವು ಪುಣ್ಯಾತ್ಮ. ಈ ಕಡೆ ಒಂದು ಪಿಸ್ತೂಲ್ ಈ ಕಡೆ ಒಂದು ಪಿಸ್ತೂಲ್. ಅವ್ರು ಬಂದಾಗ ಅವ ಬಂದಿದ್ದಾವ. ಅವರು ಅವಾಗೇನು ಕನ್ನಡ ಬರ್ತಿದ್ದಿಲ್ಲ, ಆದ್ರೆ ಅವ್ರ ಹಾವ ಭಾವ ಒದ್ದಾಡೋದು ನೋಡಿ ಗುರುಜಿ ಏನು ಸುದ್ದಿ ಅಂತ ಹೇಳಿದ. ಹಿಂಗೈತೆ ನೋಡಪ್ಪ ಅಂತಂದ. ಇದನ್ನ ಮತ್ತು ನಾ ಸಾಲ್ವ್ ಮಾಡಲಿ ಅನ್ರಿ ಅಂದ. ಇಷ್ಟು ಒದ್ದಾಡ್ತಾರಲ್ಲ ಸಾಲ್ವ್ ಮಾಡಲಿ ಅನ್ರಿ ಅಂದ. ಮರಯ್ಯ ಹೊಡಿದು ಬಿಡಿದು ಇದು ಮಾಡಬೇಡ, ಹೆಂಗೆ ಸಾಲ್ವ್ ಮಾಡ್ತು ನೋಡಿ. ಇಲ್ರಿ ಗುರುಗಳ ನಿಮ್ಗೆ ಬಿಡ್ರಿ ಅಂತ ತಿಳ್ಕೊಂಡು ಅವ್ನು ಕೂಡ ಹೋದ್ರಿ. ಅವ್ನ ಕಾರ್ಯ ಕರ್ಕೊಂಡು ಹೋದ್ರು ಅವ್ರು 3 ಮಂದಿಗೆ ಕರ್ಕೊಂಡೋಗಿ ಅವಾಗ ಮರುದಿವಸ ಒಬ್ಬ ವಕೀಲ್ ಕರ್ಸಿದ್ನಿ. ಕರೆಸಿ, ಲೇ ಮಗನ ಇದೆಲ್ಲ ಒದ್ದಾಡ್ತಾನ ಉರ್ಲು ಹಾಕೊಂಡು ಸಾಕತ್ತೇನ, ನಿಮ್ಮ ಅವ್ರು ಕನ್ನಡ ಐತಿ ನಿಮ್ಮ ಸೊಯ್ ಮಕ್ಕಳಿಗೆ. ಈ ನಾಳೆಗೆ ಮನೆ ಖಾಲಿ ಮಾಡಲಿಲ್ಲ ಹಿಂಗೆ ಹಿಡಿದು ಎತ್ತಿ ಇಕ್ಕರಿಸ್ಬಿಟ್ಟಂತ ಅವನ್ನ ವಕೀಲನ ಹಿಂಗೆ ಎತ್ತಿ ಇಕ್ಕರಿಸಿ, ಸೊಳೆ ಮಗನ ನಾಳೆ ನಿನ್ನ ಹಣ ಬೀಳ್ತು ನೋಡು ಅಂತಕೊಂಡು ಹಿಂಗೆ ಹಿಡಿದ ಪಿಸ್ತೂಲು ಮುಗೀತು. ಒಟ್ಟರು ಖಾಲಿ ಮರ್ದಿವ್ಸ ಒಟ್ಟರು ಖಾಲಿ ರೀ. ಇವತ್ತಿಗೂ ಆ ದೇಸಾಯರ ಮನೆ ನನ್ನ ಫೋಟೋ ಐತಿ, ಇಟ್ಟು ಪೂಜೆ ಮಾಡ್ತಾನೆ. ಒಂದು ಖಣಕ್ಸ್ ಅಂದ್ರೆ ಶಟಂ ಪ್ರತಿ ಶಾಠ್ಯಂ झुकने वाले चाहिए सारा जग को, तुम झुके तो वो झुकाते. ಬಗ್ಗಿದ್ರ ಮ್ಯಾಲೆ ಬರ್ತಾರ, ಯಾಕ ಮಗನ ಅಂದ್ರೆ ಬಗ್ತಾರೆ. ಇಷ್ಟೇ ಜಗತ್ತು ಹಂಗದ. ಮತ್ತು ನಿಮ್ಗೆ ಏನಂತ ತಾಕತ್ತು? ನಿಮ್ಗೆ ಆರ್ಥಿಕ ತಾಕತ್ತು ಅದನ್ನ ಶ್ರೀಮಂತ ಅದ್ರಿ, ಕೋಟಿಗಟ್ಟಲೆ ಅದ್ರಿ. ಕೋಟಿಗಟ್ಟಲೆ ಅಲ್ಲ, ಇವತ್ತು 1000 ಕೋಟಿ ಬೇಕು ನಿಮಗೆ. ಇವತ್ತು ಬಡತನಕ್ಕೆ ಶ್ರೀಮಂತಿಕೆಗೆ ವ್ಯಾಖ್ಯಾನಗಳು ಬದಲಿ ಆಗ್ಯಾವ. ನಿಮ್ಗೊಂದು ಆಲ್ಟೋ ಕಾರ್ ಅದ, ಒಂದು ವಾಷಿಂಗ್ ಮಷಿನ್ ಅದ, ಒಂದಿಷ್ಟು ಸಣ್ಣ ಸಣ್ಣ ಏನು ರೀ ಬೇಕಾಗಿ ಅವು ವಸ್ತು ಅದಂದ್ರೆ ನೀವು ಮತ್ತೆ BPL ಕಾರ್ಡ ಇವೆಲ್ಲ ಕಾಮನ್ ಆಗಿಬಿಟ್ಟಾವ. ಶ್ರೀಮಂತಿಗೆ ಯಾರಪ್ಪ ಅಂತಂದ್ರೆ ಒಂದು 10,000 ಕೋಟಿ ಆಸ್ತಿ ಇರ್ಬೇಕು. ಅವ್ರು ಶ್ರೀಮಂತ ಸ್ವಲ್ಪ. ನಮ್ಮ ಗೌಂಡಿಗಳು ಸಹಿತ 2 ಕಾರ್ ಇಟ್ಟು 2 ಗಾಡಿ ತೊಂಬರ್ತಾರ. ಅವರು 2 ಗಾಡಿ ತೊಂಬರ್ತಾರ, ಮುಂಜಾನೆ ಒಂದು ಗಾಡಿ ಸಂಜೆ ಒಂದು ಗಾಡಿ. ಅವ್ರು ಏನು ಶ್ರೀಮಂತಿಗೆ ವರ್ತನಕ್ಕೆ ಏನು ವ್ಯತ್ಯಾಸ ಇಲ್ಲ. ಆದ ಕಾರಣ ನೀವು ದೊಡ್ಡ ಶ್ರೀಮಂತರಾಗಬೇಕು. ಅವು ಇದೆಲ್ಲ ಇದನ್ನ ಸಾಲ್ವ್ ಮಾಡ್ಕೋಬೇಕು. ನೀವು ಇರ್ಕೊಂಡು ಮತ್ತೊಬ್ಬರಿಗೆ ಹಿರಿಯರಂತ ಹೋಗ್ತಾರಲ್ಲ, ಅವ್ರಿಗೆ ಹಿರಿಯರ ಕೆಲಸ ಇದೆ. ಕಿಡ್ಡಿ ಹಚ್ಚೋದು ಹಿರಿಯತನ ಮಾಡೋದು, ಕಿಡ್ಡಿ ಹಚ್ಚೋದು ಹಿರಿಯತನ ಮಾಡೋದು. ಅವ್ರ ಜಿ ಅನ್ಬೇಕು ನೀವು. ಇದು ನಮ್ಮೂರಾಗ ಭಾಳ ಐತಿದು. ಆ ದೃಷ್ಟಿಯಿಂದ ನಿಮಗೆ ಎಂಥ ತಾಕತ್ ಬೇಕಂದ್ರೆ ಒಂದು ಆಧ್ಯಾತ್ಮಿಕ ತಾಕತ್ ಬೇಕು. ಆಧ್ಯಾತ್ಮಿಕ ತಾಕತ್ ಬೇಕು. ಇಲ್ಲಿಗ ನಿಮಗೆ ಹುರಿದು ಮುಗ್ತಾರೆ ಎಲ್ಲರೂ. ನನಗೂ ಆ ತಾಕತ್ ಐತೆ ಅಂತ ಉಳಿದೀನಿ ನಾನು. ಗೊತ್ತದನ ಬರೀ ಕಣ್ಣಾಗ ಶಾಪ ಕೊಡ್ತೀನಿ ನಾನು. ಕಣ್ಣೊಳಗೆ ಸ್ವಲ್ಪ ನೋವು ಸಾಕು, ಅದು ಶಾಪ ಕಟ್ತದೆ ನಿಮ್ಗೆ. ಒಂದು ತಗೋರಿ. ಯಾರಿಗೂ ನೀವು ಹಾನಿ ಮಾಡಬೇಡ್ರಿ, ಯಾರಿಗೂ ನೀವು ನೋವು ಮಾಡಬೇಡ್ರಿ. ಯಾವಾಗ ಇದೊಂದು ತಪಸ್ಸು, ಇದೊಂದು ವೃತ, ಇದೊಂದು ಪೂಜಾ.
12 ಹೇಳ್ತೀನಿ ನಿಮ್ಗೆ, ಯಾರಾದರೂ ಸಾಧನಾಕ 12 ವರ್ಷ ನೀವು ಕರಿನೇ ಹೇಳ್ಕೊಂತೀವಿ, ಒಂದು ಸುಳ್ಳು ಹೇಳಬೇಡ್ರಿ. ನಿಮಗೆ ಹೇಳ್ತೀನಿ, 12 ವರ್ಷ ಆದ್ಮೇಲೆ ನಿಮ್ಮ ಬಾಯಿಂದ ಏನು ಬರ್ತೈತೆ ಅದು ಕರೆ ಆಗಿರ್ತದೆ, ಕರೆ ಆಗ್ಬಿಡ್ತದ. ಇದು ಸಾಧನ. ನೀವು ಮಾಡ್ತೀರಿ, ಸಾಧನ ಮಾಡ್ತೀರಿ, ಹೆಂಗೆ ಬಾಳೆಹಣ್ಣು ಬಿಡ್ತೀರಿ. ನಾ 12 ವರ್ಷ ಬಾಳೆಹಣ್ಣು ತಿನ್ನೋದು, ಇದು ಸಣ್ಣ ಸಾಧನ. ಇವೆಲ್ಲ ಗೋಧಿ ಉಣ್ಣೋದಿಲ್ಲ, ನೀವು ಮಾಡ್ತೀರಿ. ಮಗಳು ಮದುವೆ ಆಗ್ಬಿಟ್ಟ ನಾ ಗೋಧಿ ಉಣ್ಣೋದಿಲ್ಲ, ಎಲ್ಲ ಮಂದಿ ಮಾಡ್ತೀರಿ ನೀವು. ಇವು ಇದನ್ನ ಮಾಡ್ತಿರಲ್ಲ, ಸುಮಾರು ಮಾಡ್ತೀರಿ, ಮಂಗಳಗೌರಿ ಮಾಡ್ತಿರಲ್ಲ. ಇದು ಸಾಧನ. ಇದು ಅಲೌಕಿಕ ಶಕ್ತಿಯನ್ನು ಕೊಡ್ತಾ ಹೋಗ್ತದೆ. ಅವಾಗ ನೀವು ಅಂದುಕೊಂಡದ್ದು ಖರೆ ಆಗುತ್ತೆ. ನೀವೇನು ಬಯಸ್ತೀರಿ, ಏನು ನಿರೀಕ್ಷೆ ಮಾಡ್ತೀರಿ, ಅದು ಖರೆ ಆಗುತ್ತೆ. ಆದ್ರೆ ಮತ್ತೊಬ್ಬರ ಮನಸ್ಸು ನೋಯಿಸಿ ಇದನ್ನು ಪಡ್ಕೊಂತೀವಿ ಅಂದ್ರೆ ಸುಳ್ಳದ. ತಾತ್ಕಾಲಿಕವಾಗಿ ನಿಮ್ಗೆ ಜಯ ಇರ್ತದೆ, ಬಟ್ ಮುಂದಿನ ನಿಮ್ಮ ಕರ್ಮಾನುಸಾರ ನೀವು ಭೋಗಿಸ್ಬೇಕಾಗತ್ತೆ. ಕಾರಣ, ನೀವು ನಿಮ್ಮ ಮಟ್ಟಿಗೆ ನೀವು ಶುದ್ಧವಾಗಿರಿ, ಮತ್ತೊಬ್ಬರಿಗೆ ಯಾವ ರೀತಿ ಹಾನಿ ಕೊಡಬೇಡಿ. ಹೌದಾ? ಅವಾಗ ಒಂದು ನಿಮ್ಗೆ ತಾಕತ್ತು ಬರ್ತದೆ. ಅವಾಗ ಸ್ವಲ್ಪ ನಿಮ್ಮ ಮನಸ್ಸಿನ ವಿಚಾರ ಮಾಡಿಕೊಂಡ್ರೆ ಸಾಕು, ಮನಸ್ಸಿನಾಗ ಅವ್ರ ಬಗ್ಗೆ ಇದು ಮಾಡ್ಕೊಂಡ್ರೆ ಸಾಕು, ಎಲ್ಲ ಬರೋಬ್ಬರಿ ಮಾಡ್ಕೊಂತೇವೆ. ಅಂಥದ್ದು ತಾಕತ್ತನ್ನು ಹ್ಯಾಂಗೆ ಬೆಳೆಸ್ಕೊಂತೀರಪ್ಪ? ನಿಮ್ಮ ಮನಸ್ಸು ಶುದ್ಧ ಆಗಬೇಕು, ನಿಮ್ಮ ಮನಸ್ಸಿಗೆ ಶಕ್ತಿ ಬರಬೇಕು. ಮನಸ್ಸಿಗೆ ಶಕ್ತಿ ಕೊಡುವ ಸಾಧನ ಯೋಗವನ್ನು ಬಿಟ್ಟರೆ ಮತ್ತೊಂದೆಲ್ಲ ತಿಳ್ಕೊಂಡ್ರಿ. ಅದು ಹೆಂಗೆ? ಇದು ಇಷ್ಟ ಅಲ್ಲ. ಇನ್ಮೇಲೆ ಮಾಡ್ತಿರಲ್ಲ, ನಾಳೆಯಿಂದ ಏನು ಮಾಡ್ತೀರಿ, ನಾ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ. ನಿಮ್ಮ ಮನಸ್ಸಿಗೆ ಒಂದು ಅದ್ಭುತ ಶಕ್ತಿ ಕೊಡ್ತಕ್ಕಂಥ ಸಾಧನೆಯನ್ನು ಮಾಡಿಸ್ತೀನಿ. ಅದು ಅವಶ್ಯಕತೆ ಅದು. ಇದನ್ನು ಯಾರ್ಯಾರೂ ಕೊಡೋದಿಲ್ಲ ನಿಮಗೆ. ಎಲ್ಲಿ ಯಾವ ಸ್ಕೂಲ್ನೊಳಗೆ ಕೊಡೋದಿಲ್ಲ, ಯಾವ ಸ್ಟುಡಿಯೋದೊಳಗೆ ಕೊಡೋದಿಲ್ಲ. ಹೇಳ್ತಿರಲ್ಲ, ಇಡೀ ಜಗತ್ತಿನ ತುಂಬ ಕೈ ಎತ್ತು, ಕಾಲೆತ್ತು, ಹಂಗೆ ತಿರುವು, ಹಿಂಗೆ ತಿರುವು, ಇಷ್ಟೇ ಅದಾವಿನ ಯೋಗ ಅಂದ್ರೆ ಅದರ ಆಚೆ ಯಾರೂ ಹೋಗಿಲ್ಲ. ನಿಮ್ಮನ್ನ ಅಂಥದ್ದೊಂದು ಜಗತ್ತಿಗೆ, ಯೋಗದ ಜಗತ್ತಿಗೆ ಕರ್ಕೊಂಡು ಹೋಗ್ತೀನಿ. ತಯಾರಿದ್ದೀರಾ? ತಪ್ಪದೇ ಬರಬೇಕು. ಇದು ನೀವೇ ನಿಯಮ ಹಾಕ್ಕೊಳ್ಳಿ. ಸರಿ, ಮತ್ತೆ ಅದಕ್ಕೆ ನಾಳೆಗೆ 2ನೇ ಹಂತ ಶುರು ಆಗುತ್ತೆ. ನಾ ಸ್ಕ್ರೀನಿಂಗ್ ಮಾಡ್ತಾ ಹೋಗ್ತೀನಿ. 2ನೇ ಹಂತದೊಳಗೆ ಮತ್ತೆ ಯಾರು ಸಿನ್ಸಿಯರ್ಲಿ ಬರ್ತಾರ ನೋಡ್ಕೊತೀನಿ ನಾನು. ಅವಾಗ ಮತ್ತೆ ಮುಂದಿನ ಹಂತ ಭಾಳದವ್ರಿ. ಸಿಕ್ಕಾಪಡೆ ನಾಲೆಜ್ ಅದ, ಬಟ್ ತಗೋಬೇಕು ನೀವು ಅಷ್ಟೇ. ಹೆಂಗೆ ತಗೋಬೇಕು? ನಾನಾಗಲೇ ಹೃತ್ಪೂರ್ವಕವಾಗಿ ಹೃದಯ ತುಂಬಿ ನನ್ನ ಶಿಷ್ಯರು ಕೊಡಬೇಕು ಅನ್ನೋ ಭಾವ ನನ್ನಲ್ಲಿ ಹುಟ್ಟಬೇಕು. ಆ ಹುಟ್ಟಬೇಕಂತಂದ್ರೆ ಸಿಂಪ್ಲಿ ಸರಿಯಾದ ಸಮಯಕ್ಕೆ ಬಂದು ಸಾಕು, ಖುಷಿ ಆಗ್ತೀವಿ ನಾವು ಅಷ್ಟೇ. ಓಕೆ, ನಾಳೆಗೆ 2ನೇ ಹಂತದ ಸಾಧನೆ ಶುರು ಆಗುತ್ತೆ. ಮಕ್ಕಳಿಗೆ ಅಳವಿಲ್ಲ. ಹೊಸಬರು ನಾಳಿಂದ ನಾಳೆಗೆ ಬರ್ಬೋದು, ಬಂದರೆ ಹಳೆಯ ಸಾಧಕರು ಯಾರಾದರೂ ಬಂದರೆ. ಅದರ ಆಚೆ ಮತ್ತು ಹೊಸಬರು ಯಾರೂ ಬರಬೇಡಿ, ಅವ್ರಿಗೆ ಅಲೋ ಮಾಡಬೇಡಿ. ಇಷ್ಟು ಹೇಳಿ ಓಂಕಾರದೊಂದಿಗೆ ಕ್ಲಾಸ್ ಮುಗಿಸೋಣ.